ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರತೀಕ್ಷಾ. ಕಾಗೆ ಪಕ್ಷಿ ಪ್ರಭೇದಗಳಲ್ಲಿ ಒಂದು. ಭಾರತದಲ್ಲಿ ಕಾಗೆಗಳನ್ನ ಶನಿದೇವರ ವಾಹನ ಅಂತ ಕರೀತಾರೆ, ಮಾತ್ರವಲ್ಲದೆ ಪೂಜಿಸ್ತಾರೆ. ಆದರೆ ದೇಶವೊಂದು ಭಾರತದ ಮೂಲದ 1 ಮಿಲಿಯನ್ ಕಾಗೆಗಳನ್ನ ವಿಷ ಉಣಿಸಿ ಕೊಲ್ಲಲು ಮುಂದಾಗಿದೆ ಅಂದ್ರೆ ನಂಬ್ತೀರಾ? ಅಷ್ಟಕ್ಕೂ ಈ ಕಾಗೆಯಿಂದ ಎದುರಾದ ಕಂಟಕವೇನು? ಹೌದು, ಕಾಗೆ ಇರದ ಊರೇ ಇಲ್ಲ ಅಂದ್ರೆ ತಪ್ಪಾಗಲ್ಲ. ಭಾರತ ಮಾತ್ರವಲ್ಲ, ಪ್ರಪಂಚದ ಬಹುತೇಕ ಪ್ರದೇಶಗಳಲ್ಲಿ ಕಾಗೆಗಳನ್ನು ಕಾಣಬಹುದಾಗಿದೆ. ಅಷ್ಟೇ ಯಾಕೆ, ಬಿಳಿಯ ಕಾಗೆಗಳು ಭೂಮಿ ಮೇಲಿವೆ. ಈ ಕಾಗೆಗಳು ಭೂಮಿ ಮೇಲಿನ ಕೊಳೆತ ವಸ್ತುಗಳನ್ನ ಸೇರಿ ಎಲ್ಲವನ್ನು ತಿನ್ನುತ್ತವೆ. ಆ ಮೂಲಕ ಸ್ವಚ್ಛಗೊಳಿಸುವ ಶಕ್ತಿ ಅದಕ್ಕಿದೆ. ಆದರೀಗ ದೇಶವೊಂದು ಭಾರತ ಮೂಲದ 1 ಮಿಲಿಯನ್ ಕಾಗೆಗಳನ್ನ ಕೊಲ್ಲಲು ಮುಂದಾಗಿದೆ ಅಂದ್ರೆ ನಂಬಲು ಅಸಾಧ್ಯ. ಡಿಸೆಂಬರ್ 31ರ ಒಳಗೆ ಕಾಗೆಗಳನ್ನ ನಿರ್ನಾಮ ಮಾಡಲು ಹೊರಟಿರೋದು ಸುಳ್ಳಲ್ಲ. ಕೀನ್ಯಾದಲ್ಲಿ ಕಾಗೆಗಳ ಉಪದ್ರ ಜೋರಾಗಿದೆ. ಅಲ್ಲಿನ ಕರಾವಳಿ ಪಟ್ಟಣವಾದ ಮೊಂಬಸಾದಲ್ಲಿ ಕಸದ ಬಿಕ್ಕಟ್ಟು ಹೆಚ್ಚಾಗಿದ್ದು, ಕಾಗೆಗಳ ನೆಚ್ಚಿನ ತಾಣವಾಗಿ ಅದು ಬದಲಾಗಿದೆ. ಹೀಗಾಗಿ ಭಾರತೀಯ ಮೂಲದ ಕೋರ್ವಸ್ ಸ್ಟಿಡೆನ್ಸ್ ಎನ್ನುವಂತಹ ಕಾಗೆಯನ್ನ ಹತ್ತಿಕ್ಕಲು ಅಲ್ಲಿನ ವನ್ಯಜೀವಿ ಸಂಘ ಮುಂದಾಗಿದೆ. ಕಾಗೆಗಳು ಸರ್ವಭಕ್ಷಕ. ಬೇರೆ ಪಕ್ಷಿಗಳಂತೆ ಕಾಗೆಗಳು ದೂರದ ಊರಿಗೆ ವಲಸೆ ಅಥವಾ ಪ್ರಯಾಣಿಸೋದು ತೀರಾ ಕಡಿಮೆ. ಆದ್ರೆ ಇದು ಕೀನ್ಯಾ ಪ್ರವೇಶಿಸಿದ್ದು ಹೇಗೆ ಗೊತ್ತಾ? ಒಂದು ಮಾತಿನ ಪ್ರಕಾರ ಬ್ರಿಟಿಷ್ ಗವರ್ನರ್ ಓರ್ವ ಭಾರತದಲ್ಲಿ ಕಾಗೆಯನ್ನ ಕಂಡನು. ಅವುಗಳ ಕಾರ್ಯವನ್ನ ಗಮನಿಸಿದನು. ಕಾಗೆಗಳು ಆಫ್ರಿಕಾದಲ್ಲೂ ಇರುವ ಕಸವನ್ನ ತಿಂದು ಸ್ವಚ್ಛಗೊಳಿಸಬಹುದು ಅಂತ ಯೋಚಿಸಿದ. ಹೀಗಾಗಿ ಆ ಪ್ರದೇಶದಲ್ಲಿ ಕಾಗೆಗಳನ್ನ ಪರಿಚಯಿಸಿದನು ಅಂತ ಹೇಳಲಾಗುತ್ತೆ. ಮತ್ತೊಂದು ಕಡೆ ದಕ್ಷಿಣ ಏಷ್ಯಾದಿಂದ ಪ್ರಯಾಣಿಸುವ ಹಡಗುಗಳಲ್ಲಿ ಕಾಗೆಗಳು ಪ್ರಯಾಣಿಸಿ ಆಫ್ರಿಕನ್ ಖಂಡ ಸೇರಿದ್ವು ಅಂತ ಹೇಳಲಾಗುತ್ತೆ. ಅಂದಹಾಗೆ 1947ರಲ್ಲಿ ಕೀನ್ಯಾ ದೇಶವು ಕಾಗೆಯನ್ನ ಮೊದಲು ಗುರುತಿಸಿತು. ಆದ್ರೀಗ ಈ ಪಕ್ಷಿಗಳ ಸಂಖ್ಯೆ ತ್ವರಿತವಾಗಿ ಬೆಳೀತಾ ಇದ್ದು, ಇದರಿಂದ ಕೀನ್ಯಾ ಕರಾವಳಿಗೆ ಸಂಕಷ್ಟ ಎದುರಾಗಿದೆ. ಕೀನ್ಯಾ ಪ್ರವಾಸೋದ್ಯಮ ಪ್ರದೇಶವಾಗಿದೆ. 3ನೇ ಅತಿದೊಡ್ಡ ವಿದೇಶಿ ವಿನಿಮಯ ಗಳಿಕೆಯನ್ನ ಹೊಂದಿದೆ. ಹೀಗಾಗಿ ಇಲ್ಲಿ ಅನೇಕ ಹೋಟೆಲ್ಗಳು, ರೆಸ್ಟೋರೆಂಟ್ಗಳನ್ನ ಕಾಣಬಹುದಾಗಿದೆ. ಆದ್ರೆ ಕಾಗೆಗಳ ಸಂಖ್ಯೆಯಿಂದ ಅಲ್ಲಿನ ಪ್ರವಾಸೋದ್ಯಮಕ್ಕೆ ತೊಂದರೆಯಾಗ್ತಿದೆಯಂತೆ. ಹೋಟೆಲ್ ಬಳಿ ಬಂದು ಆಹಾರ ತಿನ್ನೋದು, ಟೇಬಲ್ ಮೇಲೆ ಹಿಕ್ಕೆ ಹಾಕೋದ್ರಿಂದ ತೊಂದರೆ ಉಂಟಾಗ್ತಿದೆಯಂತೆ. ಇದರಿಂದ ಪ್ರವಾಸಿಗರು ಹಾಗೂ ಗ್ರಾಹಕರು ನೆಗೆಟಿವ್ ವಿಮರ್ಶೆ ಮಾಡ್ತಿದ್ದಾರೆ ಅಂತ ಹೋಟೆಲ್ ಮಾಲೀಕರು ದೂರಿದ್ದಾರೆ. ಹೀಗಾಗಿ ಕಾಗೆಗಳನ್ನ ಕೊಲ್ಲಲು ಕೀನ್ಯಾ ಮುಂದಾಗಿದೆ. ಡಿಸೆಂಬರ್ 31ರ ಒಳಗೆ ಕಾಗೆಗಳನ್ನ ಮುಗಿಸಲಿದೆ. ಇದಕ್ಕಾಗಿಯೇ ಕೀನ್ಯಾ ಸರ್ಕಾರ ಸ್ಟಾರ್ಲೆಸೈಡ್ ಎನ್ನುವ ವಿಷವನ್ನ ನ್ಯೂಜಿಲೆಂಡ್ನಿಂದ ಆಮದು ಮಾಡಿಕೊಳ್ಳಲು ಮುಂದಾಗಿದೆ. ಅಂದಹಾಗೆ 1 ಕಿಲೋ ವಿಷದ ಬೆಲೆ ಸುಮಾರು 5 ಲಕ್ಷ ರೂಪಾಯಿ ಆಗಿದೆ. ಹೀಗಾಗಿ ಕಾಗೆಗಳ ಕಾರ್ಯಾಚರಣೆಗೆ 5 ಕೆಜಿ ಬಳಸಲು ಮುಂದಾಗಿದೆ. ಈ ಸ್ಟಾರ್ಲೆಸೈಡ್ ಅತ್ಯಂತ ವಿಷಕಾರಿ ಕೆಮಿಕಲ್. ಪಕ್ಷಿಗಳನ್ನ ಕೊಲ್ಲಲು ಇದು ಸುಮಾರು 10ರಿಂದ 12 ಗಂಟೆಗಳನ್ನ ತೆಗೆದುಕೊಳ್ಳುತ್ತೆ. ಕಾಗೆಗಳಿಗೆ ಅವುಗಳು ಸೇವಿಸುವ ಮಾಂಸದೊಳಗೆ ಇರಿಸಿ ಕೊಲ್ಲಲು ಇದೀಗ ಕೀನ್ಯಾ ದೇಶ ಮುಂದಾಗಿದೆ ಅನ್ನೋದೇ ವಿಪರ್ಯಾಸ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್.